ओम नमो नारायणाय गुरवे महापादारंदयोः पाद्यं समर्पयामि ओम नमो नारायणाय गुरवे महाहस्तयोः अर्घ्यं समर्पयामि आचमनीयतां गुरुशेखरसुगन्धितम् आनेतेन विना गङ्गातीर्थमुखे आचमनीयं समर्पयामि तत्तद्देः सदा मम मनसो दिष्टप्रार्थनां समर्पयामि तुलसी हूವು अक्षत कೈ ಇಟ್ಕೊಳ್ಳಿ ಹೆಣ್ಮಕ್ಳದ್ದು ಸೈನ್ ಮಾಡಿ ನಿರ್ವಹಣೆ ಮುಗಿಸ್ಕೊಳ್ಳಿ ಗೋತ್ರ ಪ್ರವರ ಮಾಡಿ ನಿಮ್ಮ ಗೋತ್ರ ಪ್ರವರ ನಮಕ ಗೋತ್ರ ಶರ್ಮ ಅಹಮಸ್ಮಿ ಅಹಂಭೋ ಅಭಿವಾದಯೇ 3 ಬಾರಿ ಮುಟ್ಕೊಳ್ಳಿ ಸ್ವಸ್ತಿ ಶ್ರದ್ಧಾಂ ಮೇಧಾಮಿ में भ्रजदारुणे सर्वाभासादु घोरादो वेदनाभ्यर्थितो विवाह
आचार्य श्री श्री राघवेश्वर भारती स्वामी महाराज की चरणारविंदे संदर्शित स्वात्मसुखावबोधे जनस्य ये जाङ्गलिकायमाने संसारहरमोहशान्ति नित्यमहं नमामि चरणं पवित्रं विततं पुराणेन पूतस्तरदुष्कृतानि तेन पवित्रेण शुद्धेन पूता अधिपात्मानमरातिन्तरेम इदं फलं मया देव स्थापितं व्रतस्तव तेन मे सुफलावाप्तिर्भवेत् जन्मनि जन्मनि ಸದ್ಗುರವೇ ನಮಃ ಪೂರ್ಣಫಲಂ ಸಮರ್ಪಯಾಮಿ. ಇಲ್ಲಿಯ ಕ್ಷೇತ್ರಾಧೀಶನಾದಂತಹ ಮಲ್ಲಿಕಾರ್ಜುನ ಪ್ರಸಾದವನ್ನು ಅಲ್ಲಿ ಅರ್ಚಕರಾದಂತಹ ಜನಾರ್ದನ ಭಟ್ ಅವರು ಸಮರ್ಪಿಸ್ತಾ ಇದ್ದಾರೆ. जय जय राम कृष्ण हरे 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 कौसल्यातनय राम नमो देवकी नंदन कृष्ण नमो कौसल्यातनय राम नमो देवकी नंदन कृष्ण नमो जय जय राम कृष्ण हरे 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 रावणमर्दन राम नमो रावणमर्दन राम नमो कंसविमर्दन कृष्ण नमो रावणमर्दन राम नमो कंसविमर्दन कृष्ण नमो जय जय राम कृष्ण हरे 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 ಗುರು ಚಕ್ರವರ್ತಿ ಸೃಷ್ಟಿ ಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ ಇದೊಂದು ಪುಟ್ಟ ಕತೆ. ಒಂದಾನೊಂದು ಶಾಲೆಯಲ್ಲಿ ತರಗತಿ ನಡೀತಾ ಇತ್ತು. ಗುರುಗಳು ಇದ್ದಕ್ಕಿದ್ದಾಗೆ ವಿದ್ಯಾರ್ಥಿಗಳಿಗೆ ದಿಢೀರ್ ಪರೀಕ್ಷೆಗೆ ಸಿದ್ಧರಾಗಲಿಕ್ಕೆ ಸೂಚನೆ ಕೊಡ್ತಾರೆ. ಈಗಲೇ ಪರೀಕ್ಷೆ ಸಿದ್ಧರಾಗಿ ವಿದ್ಯಾರ್ಥಿಗಳು ಗಾಬರಿ ಆಗ್ತಾರೆ. ಜಂತೂನಾಂ ನರಜನ್ಮ ದುರ್ಲಭಂ ಶಂಕರರು ಹೇಳಿದ ಮಾತು. ಈ ಮನುಷ್ಯ ಜನ್ಮ ಬರುವುದು ಅನ್ನೋದು ಬಹಳ ಕಷ್ಟವಂತೆ. ಈ ಜನ್ಮ ಬರಬೇಕಾದ್ರೆ 84 ಲಕ್ಷ ಜೀವ ಪ್ರಭೇದಗಳು, ಆ ಎಲ್ಲ ಜನ್ಮಗಳನ್ನು ತಾಳಿ ಮತ್ತೆ ಇಲ್ಲಿ ಬರಬೇಕು. ಎಷ್ಟು ಕಾಲ ಕಳೀಬೋದು? ಅವೆಲ್ಲ ಆ ಜೀವಚಕ್ರವನ್ನು ದಾಟಿ ಮನುಷ್ಯನಾಗಿ ಹುಟ್ಟಬೇಕಾದ್ರೆ ಎಂಥ ಕಷ್ಟ ಇದೆ. ಉಪನಿಷತ್ತಂತೂ ಇನ್ನೂ ವಿಸ್ತಾರ ವರ್ಣನೆ ಮಾಡಿದೆ ಅದನ್ನು. ಅಬ್ರಂಭೂತ್ವ ಮೇಘೋ ಭವತಿ ಮೇಘೋ ಭೂತ್ವ ಪ್ರವರ್ಷತಿ ಹೀಗೆಲ್ಲ ಉದ್ದ ಒಂದು ಪ್ರೊಸೆಸ್ ಹೇಳಿದೆ ಉಪನಿಷತ್ತು. ಒಂದು ಜೀವ ಆಗಿ ಹುಟ್ಟು ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ.
ಅದೇನು ಅಂದರೆ ಎಲ್ಲೋ ಗಾಳಿಯಲ್ಲಿ ಜೀವ ಇರ್ತದಂತೆ ಒಂದು, ಅದು ಮೋಡದಲ್ಲಿ ಸೇರಿಕೊಂಡು ಮಳೆಯಾಗಿ ಕೆಳಗೆ ಬಿಡುತ್ತದಂತೆ. ಅಬ್ರಂಭೂತ್ವ ಮೇಘೋಭವತಿ ಮೇಘೋಭೂತ್ವ ಪ್ರವರ್ಷತಿ. ಮಳೆಯಾಗಿ ಒಂದು ಜೀವ ಆ ನೀರಿನೊಳಗೆ ಸೇರಿಕೊಂಡು ಕೆಳಗೆ ಬಂದು ಯಾರ್ದಾದ್ರೂ ಹೊಟ್ಟೆ ಸೇರಬೇಕು. ಉದಾಹರಣೆಗೆ ಯಾವುದೋ ಗಿಡಕ್ಕೆ ಅದು ಸಂದರೆ ಆ ನೀರು ಗಿಡದ ಒಳಗಿನ ಜೀವಕೋಶ ಆಗಬಹುದು, ಆಗದೇ ಇರ್ಬೋದು, ಆಗುವ ಅವಕಾಶ ಇದೆ. ಹಾಗೆ ಜೀವಕೋಶವಾಗಿ ಅದೊಂದು ಹಣ್ಣು ತರಕಾರಿಯೋ ಆದರೆ ಅದನ್ನು ತಿನ್ನುವ ಹೊಟ್ಟೆ ಹೋಗ್ತದೆ. ಆಮೇಲೆ ಈ ಮನುಷ್ಯರು ತಿಂದರೆ ಒಂದು ವೇಳೆ ಮನುಷ್ಯರು ತಿನ್ನಬೇಕು ಅಂತೇನಿಲ್ಲ, ಮನುಷ್ಯರು ತಿಂದರೆ ಮನುಷ್ಯರ ಹೊಟ್ಟೆ ಹೋಗ್ಬೋದು. ಮನುಷ್ಯರ ಹೊಟ್ಟೆಗೆ ಹೋದ್ಮೇಲೆ ಅದು ಹಾಗೆ ಹೊರಗೂ ಹೋಗ್ಬೋದು, ಇಲ್ಲ ನಮ್ಮ ದೇಹದ ಧಾತುವಾಗಿ ಪರಿಣಮಿಸ್ಬೋದು. ರಸವೋ ರಕ್ತವೋ ಮಾಂಸವೋ ಇದೆಲ್ಲ ಆಗ್ಬೋದು. ಇದೆಲ್ಲ ದಾಟಿ ಮತ್ತೆ ಜೀವ ತಾಳಬಲ್ಲ ಧಾತುವಾಗಿ ಮಾರ್ಪಟ್ಟು ತಾಯಿಯ ಗರ್ಭ ಪ್ರವೇಶ ಮಾಡಬೇಕು. ಕೋಟ್ಯನು ಕೋಟಿ ಆ ಜೀವಾಣುಗಳ ಪೈಕಿಯಲ್ಲಿ ಇದಕ್ಕೊಂದು ಅವಕಾಶ ಸಿಗಬೇಕು, ಗರ್ಭವನ್ನು ಸೇರ್ತಕ್ಕಂಥ ಅವಕಾಶ ಸಿಗಬೇಕು, ಅದು ಮಗುವಾಗಿ ಹುಟ್ಟಬೇಕು, ಆಗ ಮನುಷ್ಯ ಅಂತ ಆಗುವಂಥದ್ದು. ಇಲ್ಲಿ ಮನುಷ್ಯನಾಗಲಿಕ್ಕೆ ಸಾಧ್ಯತೆ ಎಷ್ಟಿದೆಯೋ ಆಗದಿರುವ ಸಾಧ್ಯತೆ ಅನಂತ, ಅಷ್ಟೆಲ್ಲ ಸಾಧ್ಯತೆಗಳಿದ್ದಾವೆ. ನಾವು ಮಾನವ ಜನ್ಮ ತಾಳೆ ಹುಟ್ಟಿದ್ದೇವೆ ಅಂತಂದರೆ ಅದು ಸಣ್ಣ ಪುಟ್ಟ ಒಂದು ಪುಣ್ಯ. ಬೆಟ್ಟದಷ್ಟಿದೆ, ಕೆಟ್ಟದಷ್ಟಿದೆ ಅಂದರೆ ಬೆಟ್ಟಿನಷ್ಟಿದೆ, ಸ್ವಲ್ಪವೇ ಇರ್ತಕ್ಕಂಥದ್ದು. ನಾವ್ಯಾಕೆ ಸಕಾರಾತ್ಮಕವಾಗಿ ಚಿಂತನೆ ಮಾಡೋದಿಲ್ಲ? ಯಾಕೆ ನಾವು ನಕಾರಾತ್ಮಕ ಚಿಂತನೆ ಮಾಡ್ತೇವೆ? ಯಾಕೆ ನಮಗೆ ಕೆಟ್ಟದ್ದೇ ಕಾಣಬೇಕು? ಈಗ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ. ಒಂದು ಮನೆ ಒಳಗಾದರೆ ಹೆಂಡತಿ, ಮಕ್ಕಳು, ಅಣ್ಣ ತಮ್ಮ, ತಂದೆ ತಾಯಿ ಇರ್ಬೋದು, ಅಥವಾ ಒಂದು ಈಗ ನೀವೆಲ್ಲ ವಿದ್ಯಾರ್ಥಿಗಳು ಛಾತ್ರಾವಾಸ, ಸಹ ವಿದ್ಯಾರ್ಥಿಗಳು ಇರ್ಬೋದು, ಸಬ್ರಹ್ಮಚಾರಿಗಳು ಅಂತ ಕರೀತೇವೆ ನಾವು, ಅಂಥವ್ರು ಇರ್ಬೋದು. ಹೀಗೆ ಯಾರೆಲ್ಲ ಬೇರೆ 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 ಜೀವಿಗಳ ಜೊತೆಗೆ ವಾಸ ಮಾಡ್ತೇವೆ ನಾವು. ನಮಗೆ ತಪ್ಪೇ ಕಾಣೋದವ್ರಿದ್ದು ಅಂತ, ನಿಂತಿದ್ದು ಸರಿಯಾಗಿಲ್ಲ, ಕುಡ್ತಿದ್ದು ಸರಿಯಾಗಿಲ್ಲ, ಅವ್ನು ಹಿಂಗೆ ಯಾಕೆ ಅಂದ, ಹಂಗೆ ಯಾಕೆ ನೋಡಿದ, ಹೀಗೆ ಯಾಕೆ ಮಾಡ್ದ, ಇದೇ ಬದುಕಾಯ್ತಲ್ಲ. ಅವನು ಒಳ್ಳೇದು ಬೇಕಾದಷ್ಟಿದೆ, ಯಾಕೆ ನಮಗೆ ಕಾಣಿಸೋದಿಲ್ಲ? ಕೆಟ್ಟದ್ದು ಮಾತ್ರ ಯಾಕೆ ಕಾಣಿಸೋಂಥದ್ದು? ಕೆಟ್ಟದ್ದು ಯಾಕೆ ಕಾಣಿಸ್ಬಾರ್ದು, ಒಳ್ಳೇದು ಯಾಕೆ ಕಾಣಿಸ್ಬೇಕು ಅಂದರೆ ನೆಮ್ಮದಿ ಬೇಕು ಬೇಡವು? ನಮ್ಮ ಮನಸ್ಸು ನರಕ ಆಗಬಾರ್ದಲ್ವಾ? ನೆಮ್ಮದಿ ಬೇಕು ಅಂದರೆ ನಾವು ಶುಭ ದೃಷ್ಟಿಗಳಾಗಬೇಕು, ನಮಗೆ ಒಳ್ಳೇದು ಕಾಣಬೇಕು. ಒಳ್ಳೇದು ಕಂಡಾಗ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಬರ್ತದೆ. ಅದೇ ಕೆಟ್ಟದ್ದು ಕಾಣ್ತಾ ಇದ್ದರೆ ಸಮಾಧಾನ ನೆಮ್ಮದಿ ಸಿಗೋದೇ ಇಲ್ಲ ಮನಸ್ಸಿಗೆ, ನೋವೇ ಆಗುವಂಥದ್ದು. ನಾವು ಸಮಾಧಾನ ಕೂತು ಆಲೋಚನೆ ಮಾಡಬೇಕು ಅಂತ. ಈಗ ಯಾವುದಾದ್ರೂ ಒಂದು ವ್ಯಕ್ತಿಯೋ ವಿಷಯವೋ ಹೇಗೆ ತಪ್ಪು ಎಂದು ಚಿಂತನೆ ಮಾಡೋದಕ್ಕಿಂತ ಮೊದಲು ಅದು ಹೇಗೆ ಸರಿ ಎಂದು ಚಿಂತನೆ ಮಾಡಬೇಕು ಅಂತ. ಅದು ಯಾಕೆ ಸರಿ, ಹೇಗೆ ಸರಿ, ನಾವು ಅದನ್ನು ಮಾಡೋದಿಲ್ಲ. ಹಾಗಾಗಿ ಈ ಜಗತ್ತೆಲ್ಲ ನಮಗೆ ಕೆಡುಕಾಗಿ ಕಾಣ್ತದೆ. ದೇವರ ಮೇಲೂ ಸಿಟ್ಟು ಬರ್ತದೆ ನಮಗೆ, ಕೊನೆಯಲ್ಲಿ ದೇವರನ್ನು ಕೂಡ ಚಪಿಸ್ತೇವೆ. ಎಲ್ಲ ಕೊಟ್ಟ ದೇವ ನಮ್ಮ ಪ್ರಕಾರ ನೀವು ಏನೇ ಕೊರತೆಯನ್ನು ಹೇಳಿದರೂ ಕೂಡ ಅಂಥ ಕೊರತೆ ಅದಲ್ಲದಿದ್ರೆ ಮತ್ತೊಂದು ಎಲ್ಲರ ಜೀವನದಲ್ಲಿ ಇದೆ. ಎಲ್ಲರ ಮನೆ ದೋಸೆ ಕೂಡ ತೂತೆ, ದೋಸೆ ಆದಮೇಲೆ ತೂತಿರಲೇಬೇಕು, ಇದೇ ದೋಸೆ ಆಗೋದಿಲ್ಲ ಅದು. ಹಾಗಾಗಿ ನಮ್ಮನೆ ದೋಸೆ ಮಾತ್ರ ತೂತಿಲ್ಲ ಅಂದರೆ ದೋಸೆನೇ ಅಲ್ಲ ಅಂತ ಅರ್ಥ ಅದು ಅಂತ. ಹಾಗಾಗಿ ಒಂದೇ ಒಂದು ಕ್ಲೇಶವೂ ಇಲ್ಲ ಅಂದರೆ ಬದುಕೇ ಅಲ್ಲ ಅಂತ ಅರ್ಥ. ಅದಕ್ಕೆ ಸವಾಲಿಲ್ಲದ ಬದುಕು ಬದುಕಲ್ಲ, ಜೀವಂತವಾಗಿಲ್ಲ ಅಂತಲೇ ಅರ್ಥ. ಮತ್ತು ಏನೂ ಕಷ್ಟವೇ ಇಲ್ಲದೆ ಇದ್ದರೆ ಆ ಬದುಕೇ ಕಷ್ಟ ಅಂತ ಅನಿಸ್ಬಿಡ್ತದೆ ನಮಗೆ. ಹಸಿವಾದರೆ ತಾನೇ ಊಟ ರುಚಿಯಾಗುವಂಥದ್ದು, ಶ್ರಮವಾದರೆ ತಾನೇ ನಿದ್ದೆ ಬೇಕು ಅಂತ ಅನ್ಸೋಂಥದ್ದು ನಮಗೆ. ಹಾಗಾಗಿ ಈ ಇನ್ನೊಂದು ಅಂಶ ಬೇಕೇ ಬೇಕು. ರಾತ್ರಿ ಇಲ್ಲದಿದ್ದರೆ ಹಗಲಿಗೆ ಏನು ಮಹತ್ವ ಇದೆ, ಹಗಲಿಗೆ ಏನು ಬೆಲೆ ಇದೆ, ಕತ್ತರಿದ್ದರೆ ದೀಪಕ್ಕೊಂದು ಮಹತ್ವ ಬರ್ತಕ್ಕಂಥದ್ದು. ಹಾಗೆ ಜೀವನದಲ್ಲಿ ಏನು ಕ್ಲೇಶಗಳು ಅಂತಿದೆ ಅದು ಇರುವ ಒಳಿತಿನ ಸುಖವನ್ನು ಅನುಭವಿಸುವ ಸಲುವಾಗಿರ್ತಕ್ಕಂಥದ್ದು. ನಮ್ಗೆ ಆ ಸುಖ ಮನಸ್ಸಿಗೆ ಬರಬೇಕು ಅಂದರೆ ಇನ್ನೊಂದು ಸೈಡ್, ಇನ್ನೊಂದು ಮುಖ ಕೂಡ ನಮ್ಗೆ ಗೊತ್ತಾಗಬೇಕು, ಅದಕ್ಕಿರ್ತಕ್ಕಂಥದ್ದು. ಹಾಗಾಗಿ ಬದುಕಿನಲ್ಲಿ ಕಷ್ಟವೇ ಇಲ್ಲ ಅಂದರೆ ಆ ಬದುಕು ತುಂಬ ಸಪ್ಪೆ ಆಗಿಬಿಡ್ಬೋದು, ಸುಖವೂ ಕೂಡ ಇರೋದಿಲ್ಲ. ಸುಖ ಅನುಭವಕ್ಕೆ ಬರಬೇಕಾದ್ರೆ ಪಕ್ಕದಲ್ಲಿ ಕಷ್ಟ ಇದ್ದರೆ ಮಾತ್ರ ಸುಖ ಸುಖ ಅಂತ ಗೊತ್ತಾಗುವಂಥದ್ದು ನಮಗೆ. ಹಾಗಾಗಿ ಎಲ್ಲರ ಮನೆ ದೋಸೆಯೂ ತೂತೆ, ಎಲ್ಲ ಜೀವಗಳಿಗೂ ಒಂದಿಲ್ಲ ಒಂದು ಕ್ಲೇಶ ಇದ್ದೇ ಇದೆ. ಹಾಗಾಗಿ ನಿಮಗೆ ಕ್ಲೇಶ ಪರಿಹಾರದ ವರವನ್ನು ಕೊಟ್ಟರೆ ಒಂದು ವೇಳೆ ಗುರುಕುಲ ಚಾತುರ್ಮಾಸಕ್ಕೆ ಅಶೋಕಿಗೆ ಬಂದಿದ್ದೀರಿ, ನಿಮಗೆ ರಾಮದೇವರು, ಮಲ್ಲಿಕಾರ್ಜುನ, ಶಂಕರ ಭಗವತ್ಪಾದರು ಈ ಪರಿಸರ ಅವರ ಪಾದಸ್ಪರ್ಶೆಯಿಂದ ಪವಿತ್ರ ಆಗಿರ್ತಕ್ಕಂಥದ್ದು. ಅವೆಲ್ಲರ ಕೃಪೆಯಿಂದ ನಿಮಗೆ ಈಗ ಬಂದಿರೋ ಕ್ಲೇಶವೋ ಮತ್ತೊಂದು ಪರಿಹಾರ ಆದರೆ ನಾಳೆ ಮತ್ತೇನೂ ಬರೋದಿಲ್ಲ ಅಂತೇನಿಲ್ಲ, ನೀವು ಮತ್ತೆ ಬರ್ತೀರಿ. ಆಗ ಅದು ಪರಿಹಾರ ಆಗಿದೆ, ಇದೊಂದು ಹೊಸದು ಬಂದಿದೆ, ಬಂದೇ ಬರ್ತೀರಿ.
ಅದು ಮುಗಿದ ಮೇಲೆ ಮತ್ತೊಂದು ಕಾಯ್ಕೊಂಡಿರ್ತದೆ, ಕ್ಯೂ. ಆಯ್ತು ಅಂತ ಇಲ್ಲ. ಸಮುದ್ರದಲ್ಲಿ ಅಲೆಗಳು ಮುಗೀತು ಅಂತ ಹೇಗಿಲ್ವೋ, ಅವನು ಯಾವನೋ ಸಮುದ್ರ ಸ್ನಾನಕ್ಕಿಂತ ಹೋಗಿದ್ದಂತೆ, ಚಳಿ ಆಯ್ತಂತೆ. ಸಮುದ್ರದ ಜಾಗ ಚಳಿ ಆಗಬೇಕೋ ಗೊತ್ತಿಲ್ಲ. ಅಲೆಗಳೆಲ್ಲ ಬಂದು ಮುಗಿಲಿ ಆಮೇಲೆ ಸ್ನಾನ ಮಾಡೋದು ಅಂತ ಅಂದ್ಕೊಂಡಂತೆ. ಇನ್ನೂ ಅಲ್ಲೇ ಇದ್ದಾನ ಅವನು. ಇನ್ನೊಂದು ಯುಗ ಹೋದರೂ ಅಲ್ಲೇ ಇರ್ತಾನ ಅವನು. ಯಾಕೆಂದರೆ ಅಲೆಗಳು ಮುಗಿಯೋದಂತಿಲ್ಲ, ಇವನು ಸ್ನಾನ ಮಾಡೋದು, ಪುಣ್ಯ ಸ್ನಾನ ಮಾಡೋದು ಅಂತಿಲ್ಲ ನೋಡಿ ಅಂತ. ಹಾಗೆ ನಾವು ಕೂಡ ದೇವರ ಸ್ಮರಣೆ ಮಾಡೋದು, ಒಳ್ಳೆ ಕೆಲಸ ಮಾಡೋಕ್ಕೆ ಸಂಕಲ್ಪ ಮಾಡಿರ್ತೀವಿ. ಇದೊಂದು ತೊಂದರೆ ಇದೆ, ಅದು ಮುಗಿದ ಮೇಲೆ ತಂದ್ಕೋತೀವಿ ನಾವು. ಆ ತೊಂದರೆ ಮುಗಿದ ಮೇಲೆ ಇನ್ನೊಂದು ಬರ್ತದೆ, ಅದಾದಮೇಲೆ ಮತ್ತೊಂದು ಬರ್ತದೆ. ಕೊನೆಗೂ ನಾವು ನಮ್ಮ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದಿಲ್ಲ. ಮಾಡೋದಾದರೆ ಈಗಲೇ ಮಾಡಿಬಿಡು, ನಾವು ಎಷ್ಟೊತ್ತು ಬದುಕಿರ್ತೀವೋ ಗೊತ್ತಿಲ್ಲ. ಹಾಗಾಗಿ ಒಳ್ಳೇದು ಮಾಡಬೇಕು ಅಂತ ಇದ್ದರೆ ಇದೇ ಕ್ಷಣ ಒಳ್ಳೆ ಮುಹೂರ್ತ, ನಾಳೆವರೆಗೆ ಕಾಯಬೇಡ ಅಂತ. ಹಾಗಾಗಿ ನಾವು ಆ ಕ್ಲೇಶಗಳನ್ನ ಪಕ್ಕಕ್ಕಿಟ್ಟು ಕ್ಲೇಶ ಪರಿಹಾರದ ವರವನ್ನು ಕೇಳದೆ ನಮ್ಮ ದೃಷ್ಟಿ ಬದಲಾಗಲಿ. ಎಂಥ ಕಷ್ಟದಲ್ಲಿಯೂ ಕೂಡ ಇಷ್ಟವನ್ನು ಕಾಣುವ ದೃಷ್ಟಿ ನಮಗೆ ಬರಲಿ. ಎಂಥ ಕಷ್ಟದಲ್ಲಿಯೂ ಕೂಡ ಇಷ್ಟವನ್ನು ಕಾಣುವ ದೃಷ್ಟಿ ನಮಗೆ ಬರಲಿ. ಇದೇ ಅದು ಅಂತ. ಯಾವ ಕೆಟ್ಟದ್ದು ಕೇವಲ ಕೆಟ್ಟದ್ದಲ್ಲ, ಅಲ್ಲೊಂದಷ್ಟು ಒಳ್ಳೆಯದಿದ್ದೇ ಇರ್ತದೆ. ಅದನ್ನು ಗಮನಿಸುವ ದೃಷ್ಟಿ ನಮಗೆ ಬೇಕಾಗ್ತದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಒಂದು ಪುಟ್ಟ ಕಥೆಯ ಉದಾಹರಣೆಯನ್ನು ಬಹಳ ಸಂಕ್ಷೇಪವಾಗಿ, ನಮ್ಮ ಕೆಟ್ಟದಕ್ಕೆ ಆಗ್ತಾ ಇರೋದಿಲ್ಲ ಅನ್ನೋದಕ್ಕೆ ಈ ಕಥೆ ದೊಡ್ಡ ಉದಾಹರಣೆ. ನಾವೆಲ್ಲ ಇವತ್ತಿಲ್ಲಿ ಸೇರಿದವರು ಸೇರದೇ ಇದ್ದವರು ಎಲ್ಲರೂ ಕೂಡ ನಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡು ಅದು ಕೆಟ್ಟದ್ದನ್ನು ನೋಡುವ ಬದಲು ಒಳ್ಳೆಯದನ್ನು ನೋಡುವಂತೆ ಮಾಡಿಕೊಂಡ್ರೆ ಮತ್ತೇನು ಹೆಚ್ಚುವರಿ ವರ ಯಾವುದೂ ಬೇಡ. ಈಗ ಏನಿದೆಯೋ ಅದರಲ್ಲೇ ಸುಖವಾಗಿರ್ತೇವೆ. ನಮಗೇನು ಜೀವನದಲ್ಲಿ ಇವತ್ತಿದೆಯೋ ಅದರಲ್ಲಿ ಬಹಳ ಚೆನ್ನಾಗಿರ್ತೇವೆ. ಏನಾದರೆ ಅಂದರೆ ಒಂದು ದೃಷ್ಟಿ ನಮ್ಮದು ಬದಲಾಗಬೇಕು. ಇರುವ ಒಳಿತನ್ನು ಕಾಣುವ ಕಣ್ಣು ನಮಗೆ ಬರಬೇಕು. ಅದೊಂದು ಬಂದರೆ ಬದುಕು ಪರಿಪೂರ್ಣ, ಬದುಕು ಧನ್ಯ, ಬದುಕು ನೆಮ್ಮದಿಯಿಂದ ತುಂಬಿರ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ. ನಿಮಗೆಲ್ರಿಗೂ ಆಶೀರ್ವಾದಗಳು. ಮುಳ್ಳೇರಿಯ ಮಂಡಲದ ಸರ್ವಸೇವೆ ಇವತ್ತು ಗುಂಪೆ, ಪೆರಡಾರ, ಕಾಸರಗೋಡು ಮತ್ತು ನೀರ್ಚಾಲು ವಲಯಗಳು ಇವತ್ತಿನ ಸೇವೆಯನ್ನು ಮಾಡಿದ್ದಾವೆ. ನಿಮಗೆಲ್ಲ ದೇವರು ಶುಭವನ್ನು ಕೊಡಲಿ ಮತ್ತು ಶುಭ ದೃಷ್ಟಿಯನ್ನು ಕೊಡಲಿ ಎಂಬುದಾಗಿ ಆಶೀರ್ವದಿಸ್ತೇವೆ. ಹಾಗೆ ನಮ್ಮ ಇಂದಿನ ಅತಿಥಿ, ಇಂದಿನ ಗಣ್ಯರು, ಅತಿಥಿಗಳೆಲ್ಲ ಮನೆಯವರೇ ಅವರು, ಹೊರಗಿನವರೆಲ್ಲ ಅವರು.